ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ನೋಡಿ, ಅಲಸಂದೆ ಕಾಳಲ್ಲಿ ತುಂಬಾನೇ ಹುಳ ಆಗ್ಬಿಟ್ಟಿತ್ತು. ಅಂದ್ರೆ ಒಂದ್ 3-4 ದಿವಸ ತುಂಬಾನೇ ಬಿಸಿಲಲ್ಲಿ ಒಣಗಾಕಿದ್ದೀನಿ. ಆದ್ರೂ ಕೂಡ ಅದು ಹುಳ ಹೋಗ್ತಾನೆ ಇಲ್ಲ. ಹಾಗಾಗಿ ಇವತ್ತು ತೊಳಿತಾ ಇದ್ದೀನಿ. ಲಸ್ಸು ಕೂಡ ಮನ್ಗಿಲ್ಲ. ಸ್ನಾನ ಮಾಡಿಸಿ ಮನ್ಗುಸಕ್ ಹೋದ್ರೆ ಮನಿಕೊಳ್ಳಿಲ್ಲ. ಬಂದಿಲ್ಲ, ಆಟ ಆಡ್ತಾ ಇದ್ದಾನೆ ನನ್ ಜೊತೆ. ಬಿಸಾಕೋದು ಅದೆಲ್ಲ. ಅವನ್ನ ಆ ಕಡೆ ನಿಲ್ಸಿ ಇವತ್ತು ಕಾಳ್ಗಳನ್ನ ತೊಳಿತಾ ಇದ್ದೀನಿ. ಎಷ್ಟೇ ತೊಳೆದ್ರು ನೋಡಿ ಹುಳಗಳಂತೂ ಹೋಗೋದೇ ಇಲ್ಲ. ಇದ್ರಲ್ಲಿ ಅಂದ್ರೆ ಈ ಬೀಜಗಳಿಗೆ ಹಾಕಕ್ಕೆ ಅಂತ ಗೊಬ್ಬರದ ಅಂಗಡಿಲಿ ಸಿಗುತ್ತೆ ಔಷಧಿಗಳು. ಅದನ್ನ ಕೂಡ ಹಾಕಿದ್ವು. ಆದ್ರೂ ಕೂಡ ಸ್ವಲ್ಪನೂ ಕಮ್ಮಿ ಆಗದೆ ಅಲಸಂದೆ ಕಾಳಲ್ಲಿ ಹುಳಗಳು ಆಗ್ತಾನೆ ಇದೆ. ನೋಡಿ, ಎಷ್ಟು ಅಂದ್ರೆ ತೂತ ಮಾಡ್ಬಿಡ್ತವೆ ಹುಳಗಳನ್ನ. ನಾನ್ ಸೋಸ್ತಾ ಇದ್ದೀನಲ್ಲ ಜರಡಿಲಿ, ನೋಡಿ ಅಷ್ಟು ಕಾಳುಗಳನ್ನ ಹೇಗೆ ತೂತ ಮಾಡಿದಾವೆ ಅಂದ್ರೆ ನೋಡಿ, ಹುಳಗಳು ಎಷ್ಟೊಂದಿದ್ವು. ಅದಕ್ಕೆ ಇವತ್ತು ತೊಳಿತಾ ಇದ್ದೀನಿ. ಹಾಗೆ ಸೋನಿ ಒಂದು 3 ಸೀಬೆಕಾಯಿನ ತಂದಿದ್ಲು. ಅವ್ರ ಚಿಕ್ಕಪ್ಪ ಕಿತ್ಕೊಟ್ರು ಅಂತ ತಂದಿದ್ಲು. ಒಂದ್ 2 ದಿವಸ ಆಯ್ತು ಹಾಗೆ ಮಡಿಕೊಂಡಿದ್ದೆ. ಅಂದ್ರೆ ಇವಾಗ ನೆಗಡಿ ಆಗ್ಬಿಡುತ್ತೆ, ಶೀತದ ಟೈಮಲ್ಲ, ಹಾಗಾಗಿ ಕೊಟ್ಟಿರ್ಲಿಲ್ಲ. ಇವತ್ತು ಸೋನಿ ಇರ್ಲಿಲ್ಲ, ಅಂಗನವಾಡಿಗೆ ಹೋಗಿದ್ಲು. ಲಸ್ಸು ನೋಡಿ ಎಷ್ಟು ತೀಟೆ ಮಾಡ್ತಾನೆ ಇದ್ದ. ಇವಾಗ ಕಟ್ ಮಾಡಿ ಅದಕ್ಕೆ ಉಪ್ಪು ಖಾರ ಹಾಕಿ ಕೊಡ್ತೀನಿ ಇರು ಅಂದ್ರುನು ಅವನಂತೂ ಹಂಗೆ ಕಿತ್ಕೊಂಡ್ ತಿಂತಾನೆ ಇದ್ದ. ಅವನಿಂದ ಕಿತ್ಕೊಂಡು ಇವಾಗ ಎಲ್ಲ ಕಟ್ ಮಾಡಿ, ಸೋನಿ ಇರ್ಲಿಲ್ವಲ್ಲ, ಅವಳಿಗೆ ಬೇಗನೆ ನೆಗಡಿ ಆಗುತ್ತೆ. ಇಬ್ರು ಅಷ್ಟೇ, ಬೇಗನೆ ನೆಗಡಿ ಆಗುತ್ತೆ ಇಬ್ರಿಗೂನು. ಅಂದ್ರೆ ನಂತರ ಬೇಗ ಕೋಲ್ಡ್ ಬಾಡಿ ಅವ್ರದ್ದು, ಬೇಗನೆ ನೆಗಡಿ ಆಗುತ್ತೆ ಅಂತ ಕೊಟ್ಟಿರ್ಲಿಲ್ಲ. ಇವತ್ತು ಕಟ್ ಮಾಡಿ ಹಂಗೆ ಉಪ್ಪು ಖಾರ ಹಾಕೊಂಡ್ ತಿನ್ನೋಣ, ಫ್ರೀ ಇದ್ವಲ್ಲ ಹಾಗಾಗಿ ಅಂತ ಎಲ್ಲವನ್ನು ಕಟ್ ಮಾಡ್ಕೊಂತಾ ಇದ್ದೀನಿ. ಲಸ್ಸು ಒಂದೊಂದೇ ಎತ್ಕೊಳ್ಳೋದು ಮಾಡ್ತಿದ್ದ. ಆದ್ರೂ ಅವನಿಗೆ ಕೊಡ್ದೇನೆ ಎತ್ಕೊಂಡು, ಅಂದ್ರೆ ಉಪ್ಪು ಖಾರ ಹಾಕಿದ್ರೆ ಲಸ್ಸುನು ತಿನ್ನಲ್ಲ ಅಂದ್ಬಿಟ್ಟು, ಖಾರ ಅಂತ ತಿನ್ನಲ್ಲ. ಹಾಗಾಗಿ ಉಪ್ಪು ಖಾರ ಹಾಕೊಂಡು ತಿನ್ನೋಣ ಅಂದ್ಬಿಟ್ಟು ಕಟ್ ಮಾಡ್ತಾ ಇದ್ದೀನಿ. ತೀಟೆ ಮಾಡ್ತಾನೆ ಇದ್ದಾನೆ. ಚಮಚ ತಗೊಂಡು ಫೋರ್ಕ್ ಚಮಚ ಅದರಲ್ಲಿ ಹೊಡಿಯೋದು, ಕೊಡ್ಲಿಲ್ಲ ಅಂದ್ರೆ ಅದನ್ನ ತಿವೋದು, ಅದೇ ಕೆಲಸ ಮಾಡ್ತಿದ್ದ ಅವನು. ಹಾಗೆ ಎಲ್ಲ ಕಟ್ ಮಾಡ್ಕೊಂತಾ ಇದ್ದೆ. ಅಂದ್ರೆ ಸೀಬೆಕಾಯಿ ತಿಂದ್ರೆ ಏನೋ ವೆಯ್ಟ್ ಲಾಸ್ ಆಗುತ್ತೆ ಅಂತ ಹೇಳ್ತಾ ಇದ್ರು. ನನಗ್ ಗೊತ್ತಿಲ್ಲ. ಅಂದ್ರೆ ಸೀಬೆಕಾಯಿ ತುಂಬಾನೇ ಇದೆ ಮರದಲ್ಲಿ, ಆದ್ರೆ ಯಾರು ಕಿತ್ಕೊಂಡ್ ಕೊಡೋರಿಲ್ಲ. ಯಾಕಂದ್ರೆ ನೆಗಡಿ ಟೈಮ್ ಅಲ್ಲ, ಬೇಗ ನೆಗಡಿ ಆಗುತ್ತೆ, ಮಕ್ಳಿಗೂ ನೆಗಡಿ ಆಗುತ್ತೆ. ಅಂದ್ರೆ ನಂಗೆ ಬೇಗ ನೆಗಡಿ ಆಗುತ್ತೆ ಅಂತ ಯಾರು ಕಿತ್ಕೊಂಡೇ ಬರಲ್ಲ. ನೋಡ್ಬೇಕು ಗಿಡದಲ್ಲಿ ಎಷ್ಟು ಹಣ್ಣಾಗಿ ಆಗಿ ಕೆಳಗಡೆ ಬೀಳ್ತಾ ಇದೆ ಅಂದ್ರೆ ತುಂಬಾನೇ ವೇಸ್ಟ್ ಆಗ್ತಿದೆ. ಅಂದ್ರೆ ಎಷ್ಟು ತಿಂತವೆ ಪಕ್ಷಿಗಳಾದ್ರೂ ವೇಸ್ಟ್ ಆಗ್ತಾನೆ ಇರುತ್ತೆ. ಆದ್ರೂ ಅಷ್ಟೊಂದ್ ವೇಸ್ಟ್ ಆದ್ರೂ ಮನೇಲಿ ಕಿತ್ಕೊಂಬರಲ್ಲ. ಸೋನಿ ಮಾತ್ರ ಒಂದ್ 3 ಇಲ್ಲೇ ಊರಲ್ಲಿರೋ ಗಿಡ ಅವ್ರ ಚಿಕ್ಕಪ್ಪನ ಹತ್ರ ಕೀಳ್ಸ್ಕೊಂಡ್ ಬಂದಿದ್ದಾಳೆ. ಅದನ್ನ ಇವಾಗ ಕಟ್ ಮಾಡಿ ಈ ತರ ಉಪ್ಪು ಖಾರ ಹಾಕೊಂಡ್ ತಿಂತಾ ಇದ್ವು. ಇದು ಒಂಥರ ಟೇಸ್ಟ್ ಇರುತ್ತೆ. ನಾವು ಸ್ಕೂಲ್ಗೆ ಹೋಗೋ ಟೈಮಲ್ಲಿ ₹5 ಮಾರ್ತಾ ಇದ್ರು ಸೀಬೆಕಾಯಿನ. ಆದ್ರೂ ಬಿಡ್ತಾ ಇರ್ಲಿಲ್ಲ, ತಗೊಂಡ್ ತಿಂತಾನೆ ಇದ್ವು. ಲಸ್ಸು ನೋಡಿ ಇವಾಗ ಅದು ಎಳ್ನೀರ್ ಅನ್ಕೊಂಡ್ಬಿಟ್ಟವನೆ. ನಂಗೆ ಎಳ್ನೀರ್ ಕೊಚ್ಕೊಡು ಅಂದ್ಬಿಟ್ಟು ನೋಡಿ ಕಚ್ಚಿ ಅದನ್ನೇ ಇದ್ ಮಾಡ್ತಾ ಇದ್ದಾನೆ. ಅದ್ ಎಳ್ನೀರಲ್ಲ ಕಣೋ, ಕಾಯಿ ಅಂದ್ರೂ ಬಿಡ್ತಾನೆ ಇಲ್ಲ, ತೀಟೆ ಮಾಡ್ತಿದ್ದ. ಇವಾಗ ಸ್ವಲ್ಪ ಉಪ್ಪು ಮತ್ತೆ ಖಾರನ, ಮೆಣಸಿನ್ಕಾಯಿ ಖಾರನ ಸೇರಿಸ್ಕೊಂತಾ ಇದ್ದೀನಿ. ತುಂಬಾನೇ ಟೇಸ್ಟಿಯಾಗಿರುತ್ತೆ. ಸೋನಿ ಬರೋಷ್ಟ್ರಾಗ ಎಲ್ಲ ತಿಂದು ಮುಗಿಸ್ಬಿಡೋಣ, ಅವಳಿಗೆ ಕೊಡೋದು ಬೇಡ ಅಂದ್ಬಿಟ್ಟು ಮಧ್ಯಾಹ್ನಕ್ಕೆ ಈ ಪ್ಲಾನ್ನ ಮಾಡ್ತಾ ಇದ್ದೀನಿ. ಆದ್ರೂ ಅವಳು ಬಂದು ಕೇಳ್ತಾಳೆ, ಅಮ್ಮ ಏನ್ ಮಾಡಿದೆ, ಎಲ್ಲ ನೀನೇ ತಿಂದ್ಬಿಟ್ಟ, ಎಷ್ಟು ತಂದಿಕ್ಕಿದ್ರು ನೀನೇ ತಿಂತೀಯ ಅಂತ ಬೈತಾಳೆ. ಸುಮ್ಮನೆ ಇರು, ತಿನ್ಬೇಡ, ಹುಳ ಆಯ್ತು ಬಿಸಾಕ್ದೆ ಅಂತ ಹೇಳೋಣ ಅಂದ್ಬಿಟ್ಟು ಇವಾಗ ನೋಡಿ ಎಲ್ಲ ಉಪ್ಪು ಖಾರ ಹಾಕಿ ಎಲ್ಲ ಕಟ್ ಮಾಡಿ ತಿಂತಾ ಇದ್ದೀವಿ. ನಾವು ಲಸ್ಸುಗ್ ತಿನ್ಸಕ್ ಹೋದ್ರೆ ಅವ್ನು ತಿಂತಾ ಇಲ್ಲ. ಅಂದ್ರೆ ಖಾರ ಇತ್ತಲ್ಲ, ಮೆಣಸಿನ್ಕಾಯಿ ಪುಡಿ ಹಾಕಿದ್ನಲ್ಲ, ಅದಕ್ಕೆ ಅವ್ನು ತಿಂತಾ ಇಲ್ಲ. ಇವಾಗ ನೋಡಿ ತೀಟೆ ಅಂದ್ರೆ ತೀಟೆ ಇವಂದು. ಇವಾಗ ಅವನೇ ಹತ್ತು ಬಿಡ್ತಾನೆ ಸೋಫಾ ಮೇಲೆ. ಹತ್ಬಿಟ್ಟು ಇವಾಗ ಇಳಿಯಕ್ಕಾಗಲ್ವಲ್ಲ, ಆವಾಗ ಕರಿತಾ ಇರ್ತಾನೆ, ಬಾ ಇಳಿಸ್ಕೊ ಅಂದ್ಬಿಟ್ಟು. ಇಳಿಸ್ಕೊಂಡ್ಲಿಲ್ಲ ಅಂದ್ರೆ ಅವನವಾಗ ಬಿದ್ದೋಗ್ಬಿಡ್ತಾನೆ. ಸೋನಿ ಯಾವಾಗ್ಲೂ ಡ್ಯಾನ್ಸ್ ಮಾಡ್ತಾ ಮೋಯೆ 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 ಅಂತಿರ್ತಾಳೆ. ಅದನ್ನ ಇವನು ನೋಡಿ ಮೋಯೆ ಮೋಯೆ ಅಂದ್ಬಿಟ್ಟು ಡ್ಯಾನ್ಸ್ ಮಾಡ್ತಾ ಇರ್ತಾನೆ. ಫಸ್ಟು ಲಸ್ಸು ನನ್ಗೆ ಬರೀ ಅಂದ್ರೆ ಮನೆಯವರೆಲ್ಲ ಒಂಜಿ ಒಂಜಿ ಅಂತ ಕರಿತಿದ್ರು. ಇವಾಗ ಲಸ್ಸು ನನ್ಗೆ ಒಂಜಿ ಅಮ್ಮ ಅಂತ ಎಷ್ಟು ಡವ್ ಮಾಡ್ತಾನೆ ಅಂದ್ರೆ ಅವನು, ನೋಡ್ಬೇಕು. ಹಾಗೆ ಅಂಗಡಿ ಹತ್ರ ಹೋಗ್ತಾ ಇದ್ವು, ಮೇಕೆ ಮರಿಗಳೆಲ್ಲ ಈಚೆ ಬಂದ್ಬಿಟ್ಟಿದ್ವು. ಈ ತರ ಕೂಡಾಕಿದ್ವು, ಶೆಡ್ ಎಲ್ಲ ಏನ್ ಬಿಡಲ್ಲ ಚಿಕ್ಕ ಮರಿಗಳನ್ನ. ಈ ತರ ಹೊರಗಡೆ ಬಿಟ್ರೆ ನೆಗಡಿ ಆಗುತ್ತೆ ಅಂತ ಒಳಗಡೆನೆ ಕೂಡಾಕಿದ್ವು. ಎಲ್ಲ ಹೊರಗಡೆ ಬಂದ್ಬಿಟ್ಟಿತ್ತು. ಇವಾಗ ಒಳಗಡೆ ಎಲ್ಲ ಹಾಕ್ದೆ. ಸೋನಿಗೆ ಮೇಕೆ ಅಂದ್ರೆ ತುಂಬಾ ಭಯ. ನೋಡಿ ಅಂಗಡಿ ಹತ್ರ ಹೋಗ್ತಾ ಇದ್ವು. ಆ ಕಡೆ ಸ್ವಲ್ಪ ಕತ್ಲೆ ಇತ್ತಲ್ಲ ಅಂದ್ಬಿಟ್ಟು ನೋಡಿ ಎದ್ರುಕೊಂಡು ಓಡ್ ಹೋಗ್ತಾ ಇದ್ದಾಳೆ. ಅದೇ ಹಗ್ಲೊತ್ತಾದ್ರೆ ಒಬ್ಳೆ ಹೆಂಗ್ ಬೇಕ್ ಹಂಗ್ ತಿರ್ಗಾಡ್ತಾಳೆ. ನೈಟ್ ಆದ್ರೆ ಫುಲ್ಲು ಭಯ ಅವಳಿಗೆ. ಅಂಗಡಿ ಹತ್ರ ಬಂದ್ರೆ ನೋಡಿ ಇಬ್ರು ಕೂಡ ಈಗ ಜಗಳ ಬೀಳ್ತಾ ಇದ್ದಾರೆ. ಇವ್ರು ಜಗಳ ಬೀಳ್ಸೋದೇ ದೊಡ್ಡ ಕೆಲ್ಸ ಆಗ್ಬಿಡುತ್ತೆ. ಅಂದ್ರೆ ಸೋನಿ ಏನು ಇಟ್ಕೋಬಾರ್ದು, ಎಲ್ಲ ಇವ್ನ್ಗೆ ಕೊಡ್ಬೇಕು. ಹಾಗಾಗಿ ನೋಡಿ ಸ್ವೀಟ್ ಬಾಕ್ಸ್ ಎತ್ಕೊಂಡಿದ್ದಕ್ಕೆ ಅವಳನ್ನ ಹೊಡಿಯಕ್ ಹೋಗ್ತಾನೆ, ಕಚ್ತಾನೆ. ಏನೇ ಕೊಟ್ರು ಫಸ್ಟ್ ಅವಳಿಗೆ ಕೊಡ್ಬೇಕು. ಅವಳೆಲ್ಲಾರ ಎತ್ಕೊಂಡ್ರೆ ನೋಡಿ ಹೆಂಗೆ ಇದ್ ಮಾಡ್ತಾನೆ ಅಂದ್ರೆ
ಇಬ್ರದು ಅಷ್ಟೇ ತರಲೆಗಳು. ಅವನಿಗೆ ಸ್ವೀಟ್ ಅಂದ್ರೆ ತುಂಬಾನೇ ಇಷ್ಟ ಲಸ್ಸುಗೆ. ಹಾಗಾಗಿ ಯಾವಾಗ್ಲೂ ಸ್ವೀಟೇ ಕೇಳ್ತಾನೆ. ಮನೆ ಊಟ ತಿನ್ನಲ್ಲ ಜಾಸ್ತಿ. ಈ ತರ ತಿಂಡಿಗಳೇ ಇಬ್ರು ಅಷ್ಟೇ. ಎಷ್ಟೇ ಇದ್ ಮಾಡಿದ್ರು ಕೂಡ ತಿಂಡಿ ಜಾಸ್ತಿ ಇದಾಗ್ಬಿಟ್ಟಿದ್ದಾರೆ ಅಂಗಡಿಗೆ. ನೋಡಿ ಇವಾಗ ಆ ಸ್ವೀಟ್‌ನ ಎತ್ಕೊಂಡ್ ಬಂದಿದ್ದಾನೆ. ಮತ್ತೆ ನಂಗೆ ಆ ಸ್ವೀಟ್ ಕೊಡು ಅಂದ್ಬಿಟ್ಟು. ಸ್ವೀಟ್ ಜಾಸ್ತಿ ತಿಂತಾನೆ. ತಿನ್ಬೇಡ ಕಣೋ ಉಳ್ಕಲ್ಲಾಗುತ್ತೆ ಅಂದ್ರು ಕೇಳಲ್ಲ ಇಬ್ರು ಅಷ್ಟೇ. ಇಬ್ರು ಜಗಳ ಬಿಡ್ಸೋಷ್ಟ್ರಲ್ಲಿ ಸಾಕಾಗ್ಬಿಡುತ್ತೆ. ಅಂಗಡಿಗಳಲ್ಲಿ ಅದಕ್ಕೆ ನಾವು ತಿಂಡಿ ಸ್ವಲ್ಪ ಕಮ್ಮಿನೇ ತಗೊಂತೀವಿ. ಇವರೇ ತಿಂತಾರೆ. ಅಂದ್ರೆ ತಿಂದ್ರೆ ತಿನ್ಲಿ, ಆದ್ರೆ ಸ್ವೀಟ್‌ಗಳನ್ನ ಜಾಸ್ತಿ ತಿಂದು ಉಳ್ಕಲ್ ಮಾಡ್ಕೊಂತವೆ ಅಂದ್ಬಿಟ್ಟು ಕಮ್ಮಿನೇ ತಗೊಂತೀವಿ. ಏನಾರ ಹೊಸ ಸ್ವೀಟ್ ತಗೊಂಡ್ರೆ ಇಬ್ರದು ಕಾಟ ಆಗ್ಬಿಡುತ್ತೆ. ನಂಗೆ ಇದ್ ಕೊಡು, ಅದ್ ಕೊಡು ಅಂತ ಕೇಳ್ತಾನೆ ಇರ್ತಾರೆ. ಇದು ಗುರುವಾರದ ಬೆಳಗಿನ ಲಾಗ್ ಆಗಿರುತ್ತೆ. 2 ಡೇಸ್ ಕಂಟಿನ್ಯೂ ಲಾಗನ ಶೇರ್ ಮಾಡಿದ್ದೀನಿ. ಅಂದ್ರೆ ನಂಗೆ ಎಡಿಟಿಂಗ್ ಪ್ರಾಬ್ಲಮ್ಮು, ದಿನ ವಿಡಿಯೋ ಮಾಡಕ್ಕೆ ಸ್ವಲ್ಪ ಪ್ರಾಬ್ಲಮ್ ಆಗ್ತಿದೆ. ಸ್ವಲ್ಪ ಕೆಲ್ಸಗಳು ಜಾಸ್ತಿ ಇರುತ್ತಲ್ಲ. ಹಾಗಾಗಿ ಇಲ್ಲಿ ಪುರಿ ಒಗ್ಗರಣೆ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಪುರಿ ಒಗ್ಗರಣೆ ಮಾಡ್ಕೊಂತಾ ಇದ್ದೀನಿ. ಅಂದ್ರೆ ಇವತ್ತು ಸೌತೆಕಾಯಿ ಬಿಡ್ಸಕ್ ಹೋಗಿದ್ದಾರೆ ನಮ್ಮ ಅತ್ತೆಯವರು. ಆದ್ರೆ ಬೆಳಗಿನ ತಿಂಡಿಗೆ ಇದ್ ಮಾಡ್ಕೊಡ್ತಾ ಇದೀನಿ. ಮುದ್ದೆ ಮತ್ತೆ ಅನ್ನ ಮಧ್ಯಾಹ್ನಕ್ ಮಾಡ್ಕೊಡೋಣ ಅಂದ್ಬಿಟ್ಟು ಸಾಂಬಾರ್‌ನ. ಅದಕ್ಕೆ ಇವತ್ತು ಬೆಳಗಿನ ತಿಂಡಿಗೆ ನಮ್ 3 ಜನ ಅಲ್ವಾ ಇದ್ದಿದ್ದು. ಅಂದ್ರೆ ಅತ್ತೆಯವರು ಬೆಳಗ್ಗೆನೆ ಹೋಗಿದ್ರು. ಅವ್ರೇನ್ ಅಷ್ಟೊಂದ್ ತಿನ್ನಲ್ಲ. ಅಂದ್ರೆ ಗ್ಯಾಸ್ಟ್ರಿಕ್ ಪುರಿ ಒಗ್ಗರಣೆ ಅಂದ್ಬಿಟ್ಟು ಪುರಿನ ಅಷ್ಟು ತಿನ್ನಲ್ಲ. ಅದಕ್ಕೆ ಸ್ವಲ್ಪನೇ ಮಾಡ್ಕೊಂಡಿದ್ದೀನಿ. ಮಧ್ಯಾಹ್ನ ಅಡ್ಗೆ ಮಾಡೋಣ ಅಂದ್ಬಿಟ್ಟು. ಪಾಪ ಮರಿಗಳ್ ನೋಡಿ ನಾವು ಚಿಕನ್ ಅಂಗಡಿ ಇದೆಯಲ್ಲ, ಚಿಕನ್‌ಗೆ ಕಟ್ ಮಾಡಕ್ ನೀರ್ ಕಾಯಿಸ್ತೀವಲ್ಲ, ಅಲ್ಲೋಗಿ ಶೀತಕ್ ಹೋಗಿ ಅವಸ್ಕೊಬಿಟ್ಟಿದಾವೆ ಪಾಪ ಎಲ್ಲಾನು. ಹಾಗೆ ಇವತ್ತು ಗುರುವಾರ ಇರೋದ್ರಿಂದ ಧರ್ಮಸ್ಥಳದ ಸಂಘ ಅಂದ್ರೆ ಒಂದೊಂದ್ ಕಡೆ ಒಬ್ಬೊಬ್ರು ಒಂದೊಂದ್ ಕಡೆ ಅಂದ್ರೆ ಮಂಗಳವಾರ, ಬುಧವಾರ ಹಾಗ್ ಕಟ್ಟೋದಿರುತ್ತೆ. ಅಂದ್ರೆ ನಮ್ಮೂರಲ್ಲಿ ಗುರುವಾರ ಅಮೌಂಟ್‌ನ ಕಟ್ಟೋದಿರುತ್ತೆ ಧರ್ಮಸ್ಥಳ ಸಂಘ ಅಂದ್ಬಿಟ್ಟು. ಇದ್ರಲ್ಲಿ ನಾನು ಕೂಡ ಇದ್ದೀನಿ. ಇದ್ರಲ್ಲಿ ನಾನು 1 ಲಕ್ಷನ ತಗೊಂಡಿದ್ದೀನಿ ಸಂಘ. ಅಂದ್ರೆ 1.5 ವರ್ಷ ಆಯ್ತು. ಅಂದ್ರೆ 2 ವರ್ಷಕ್ಕೆ ಹಾಕಿಸ್ಕೊಂಡಿದ್ದೆ 1 ಲಕ್ಷಗೆ ಕಟ್ಟೋದು. ಕಟ್ಟೋದು ಅಂದ್ರೆ ವಾರ ಕಟ್ಟೋದು. ವಾರಕ್ಕೆ ನಂದು 1,200 ಏನೋ ಬರುತ್ತೆ. ಅದು ಉಳಿತಾಯ ವಾರ ₹20 ಕಟ್ತೀನಿ. ಅಂದ್ರೆ ಸಂಘಕ್ಕೆ ಎಲ್ಲರೂ ಒಟ್ಟಿಗೆ ಒಬ್ರೇ ಬರಲ್ಲ. ಒಬ್ಬೊಬ್ರು ಒಂದೊಂದ್ ಸತಿ ಬಂದು ಅಮೌಂಟ್‌ನ ಕೊಟ್ಟೋಗ್ತಾ ಇರ್ತಾರೆ. ಹಾಗಾಗಿ ಲಾಸ್ಟಿಗೆ ಎಲ್ಲ ಕೊಟ್ಟಾದ್ಮೇಲೆ ಈ ತರ ಬುಕ್ ಬರ್ದ್ಬಿಟ್ಟು ಅವ್ರಿಗೆ ಅಂದ್ರೆ ಒಂದೊಂದ್ ಇವಾಗ ನಮ್ಮ ಸಂಘದಲ್ಲಿ 6 ಜನ ಇದ್ದೀವಿ. ಒಬ್ರು ಒಂದೊಂದ್ ವಾರ ಅಂತ ಕಟ್ಬರಕ್ ಕೊಡ್ತಾ ಇದೀನಿ. ಇವತ್ತು ನಮ್ದೇ ಇರೋದ್ರಿಂದ ಕಟ್ಟೋದು ನಾನೇ, ಇವತ್ತು ಬರಿಯೋದು ನಾನೇ ಆಗಿರ್ತೀನಿ ವಾರ. ಇವ್ರು ಪಜಿತಿ ಜೋಸೆಗೆ ಲಸ್ಸು ಮತ್ತೆ ಸೋನಿಗೆ ಅಂಗನವಾಡಿಗೆ ಕಳ್ಸಿ ಅವಳಿಗೆ ಬೇರೆ ಸ್ನಾನ ಮಾಡಿಸ್ಬೇಕು. ಲೇಟ್ ಆಗ್ಬಿಟ್ಟಿತ್ತು. ಅದ್ರಲ್ಲಿ ಬೇರೆ ₹20 ಮಿಸ್ ಆಗ್ಬಿಟ್ಟಿತ್ತು. ಅದೇಂಗ್ ಮಿಸ್ ಆಯ್ತು ಅಂತಾನೆ ಗೊತ್ತಾಗಲ್ಲ. ಅಂದ್ರೆ ಬೇರೆ ಬೇರೆ ಕೆಲ್ಸ ಮಾಡ್ತಾ ಇರ್ತೀನಿ. ಒಬ್ರು ಕಮ್ಮಿ ಕೊಟ್ಟೋಗಿರ್ತಾರೆ. ಸರಿಯಾಗಿ ಎಣಿಸ್ಕೊಂಡಿಲ್ಲ. ₹20 ಕಮ್ಮಿ ಬಂದ್ಬಿಟ್ಟಿತ್ತು. ಎಷ್ಟೇ ಲೆಕ್ಕ ಮಾಡಿದ್ರು ₹20 ಅಂತೂ ಸಿಗ್ಲೇ ಇಲ್ಲ. ಕೊನೆಗೆ ನನ್ ಕೈಯಿಂದ ಹಾಕೋ ಹಾಗಾಯ್ತು. ಅಂದ್ರೆ ಒಂದ್ 2-3 ಸತಿ ಇದೇ ಪ್ರಾಬ್ಲಮ್ ಆಯ್ತು. ಇನ್ನೇನ್ ಹೋದ್ರೆ ಹೋಗ್ಲಿ ಬಿಡು ಅಂದ್ಬಿಟ್ಟು ಧರ್ಮಸ್ಥಳ ಅಂದ್ರೆ ಮಂಜುನಾಥ ಸ್ವಾಮಿಗೆ ಸೇರ್ಲಿ ಅಂದ್ಬಿಟ್ಟು ಸುಮ್ನಾದೆ. ಇವಾಗ ಸೋನಿಗೂ ಕೂಡ ಅಂಗನವಾಡಿಗೆ ರೆಡಿ ಮಾಡಿ ಅವ್ರ ಅಪ್ಪನೇ ಬಿಟ್ಬರ್ತಾ ಇದ್ದಾರೆ ನಮ್ಮನೆಯವರು. ಹೋಗ್ತಾ ಇದ್ದಾಳೆ. ಇವತ್ತು ನಿಮ್ಗೊಂದು ಕ್ವೆಶ್ಚನ್ ನಾನೇ ಕೇಳ್ತಾ ಇದ್ದೀನಿ. ಇದು ನಮ್ಮ ಅಜ್ಜಿ ನನಗೆ ಹೇಳಿದ್ರು. ಅಂದ್ರೆ ರಾಗಿನ ಕೊಟ್ಟಿದ್ದು ಇರುವೆ ಅಂತೆ ನಮ್ಗೆ. ಇದು ನಿಜಾನೋ ಸುಳ್ಳೋ ಗೊತ್ತಿಲ್ಲ. ಅಂದ್ರೆ ನಾನು ಒಂದು 9ನೇ ಕ್ಲಾಸ್ ಇದ್ದಾಗ ನಮ್ಮ ಅಜ್ಜಿ ಹೇಳಿದ್ರು, ರಾಗಿಗಳನ್ನ ನಮ್ಗೆ ಇರುವೆನೆ ಕೊಟ್ಟಿದ್ದು ಅಂತ. ಅಂದ್ರೆ ಇವಾಗ ಒಣಗಾಕಿದ್ದೆ. ಬೆಳಗ್ಲಿಂದ ನೋಡ್ತಾನೆ ಇದ್ದೀನಿ. ಒಂದೊಂದೇ ಕಾಳನ್ನ ಇರುವೆಗಳು ಎತ್ಕೊಂಡೋಗಿ ಭೂಮಿ ತಾಯಿಯಲ್ಲಿ ಬಚ್ಚಿಕೊಳ್ಳುತ್ತಂತೆ. ಅಂದ್ರೆ ಒಂದು ಸೇರಷ್ಟು ರಾಗಿನ ಬಚ್ಚಿಕೊಳ್ಳುತ್ತಂತೆ ಇರುವೆಗಳು. ಇದು ಎಷ್ಟ್ ಜನಕ್ಕೆ ಗೊತ್ತೋ ಏನೋ ಗೊತ್ತಿಲ್ಲ. ಆದ್ರೆ ನಮ್ಮಜ್ಜಿ ನನ್ಗೆ ಹೇಳಿದ್ರು. ಅವಾಗ ರಾಗಿ ಒಣಗಿಸ್ಬೇಕಾದ್ರೆ ನಾನ್ ಹೇಳಿದ್ದೆ, ನೋಡು ರಾಗಿ ಎತ್ಕೊಂಡ್ ಹೋಗ್ತೈತೆ ನಿಂದು ಅಂತ. ಅವಾಗ ಅವರೇ ಕೊಟ್ಟಿದ್ದು ಬಿಡು, ಅವರೇ ಎತ್ಕೊಂಡ್ ಹೋಗ್ತಾ ಇದ್ದಾರೆ, ನಾವೇನ್ ಮಾಡಕ್ಕಾಗಲ್ಲ, ಅವರಿಂದನೇ ನಮಗ್ ಸಿಕ್ಕಿರೋದು ಅಂತ ನಮ್ಮಜ್ಜಿ ಹೇಳ್ತಾ ಇದ್ರು. ಇದು ಯಾರಿಗ್ ಗೊತ್ತು ಕಾಮೆಂಟ್ ಮಾಡಿ. ಅಂದ್ರೆ ಇದ್ರ ಬಗ್ಗೆ ನಂಗೂ ತಿಳಿಸಿ.